79 ಬ್ರ್ಯಾಂಚ್ಗಳಲ್ಲಿ ಒಂದಾಗಿರುವಂಥ ಜಯನಗರ ಬ್ರಾಂಚಲ್ಲಿ ಟೆಕ್ನಾಲಜಿ ಅಪ್ಗ್ರೇಡೇಷನು ಮತ್ತು ಹೊಸ ಯೂನಿಟ್ ಆಪರೇಷನ್ ಥಿಯೇಟರನ್ನು ನಾವು ಆರಂಭ ಮಾಡಿದ್ದೀವಿ. ಬಹಳ ಖುಷಿ ಆಗ್ತಿದೆ, ಯಾಕಂದರೆ ದೇಶದ ಅಭಿವೃದ್ಧಿಗೆ ಖಾಸಗಿ ಆಸ್ಪತ್ರೆಗಳ, ಖಾಸಗಿ ಸಂಸ್ಥೆಗಳ ಬಹಳ ದೊಡ್ಡ ಕೊಡುಗೆ ದೇಶದಲ್ಲಿ ಇದೆ. ನಮ್ಮ ದೇಶದಲ್ಲಿ ಸುಮಾರು 88 ಲಕ್ಷದಷ್ಟು ಜನ ಅಂಧರಿದ್ದಾರೆ, ಬ್ಲೈಂಡ್ಸ್ ಇದ್ದಾರೆ. ವರ್ಷಕ್ಕೆ ಸುಮಾರು 95 ಲಕ್ಷ ಜನ ಸಾಯ್ತಾರೆ. ದೇಶದ ಜನ ಮನಸ್ಸು ಮಾಡಿದರೆ ಒಂದೇ ವರ್ಷದಲ್ಲಿ ಎಲ್ಲರಿಗೂ ಕೂಡ ಕಣ್ಣು ಕೊಡಿಸ್ಬೋದು, ಸತ್ತವರ ಕಣ್ಣೆಲ್ಲ ತಗೊಂಡ್ರೆ. ಆದರೆ ಜ್ಞಾನದ ಕೊರತೆ ಇದೆ, ಎಲ್ಲಿ ಕೊಡಬೇಕು ಗೊತ್ತಾಗಲ್ಲ, ಆಸ್ಪತ್ರೆಗಳ ಕೊರತೆ ಇದೆ, ಮಾನಸಿಕತೆಯ ಕೊರತೆ ಕೂಡ ಇದೆ. ನನಗೆ ಅನಿಸುತ್ತೆ ದೇಶದ ಜನ ಎಲ್ಲರೂ ಕೂಡ ನೇತ್ರದಾನದಲ್ಲಿ ಪಾಲ್ಗೊಂಡ್ರೆ ನಮ್ಮ ದೇಶದ ಅಂಧತ್ವವನ್ನು ಬಹಳ ಬೇಗ ನಿವಾರಿಸ್ಬೋದು. ಆ ರೀತಿಯ ಕೆಲಸವನ್ನು ವಾಸನೈಕ್ಯರವರು ಇಲ್ಲಿ ವೃದ್ಧರಿಗೆ ಕಣ್ಣು ತಪಾಸಣೆಯನ್ನು ಮಾಡೋದು, ಕನ್ನಡಕವನ್ನು ಕೊಡೋದು, ಸಹಾಯ ಮಾಡೋದು ದೇಶದ ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೂ ಅವರು ಮಾಡೋರಿದ್ದಾರೆ, ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ದೇಶದಲ್ಲಿ ಹೊಸ ಹೊಸ ಟೆಕ್ನಾಲಜಿ ಬರ್ತಿದೆ, ಪ್ರಪಂಚದಲ್ಲಿ ಹೊಸ ಟೆಕ್ನಾಲಜಿ ಬರುತ್ತೆ. ಮನುಷ್ಯನೇ ಇಲ್ಲದೆ ಆಪ್ರೇಷನ್ ಆಗುತ್ತೆ, ಬ್ಲೇಡ್ ಯೂಸ್ ಮಾಡದೇ ಆಪ್ರೇಷನ್ ಆಗುತ್ತೆ, ನೋವು ಇಲ್ಲದೇ ಆಪ್ರೇಷನ್ ಆಗುತ್ತೆ ಅಂತ ಹೊಸ ಟೆಕ್ನಾಲಜಿಯನ್ನು ಕೂಡ ವಾಸನೈಕ್ಯರ ಸೆಂಟರ್ ಅವರು ತಂದಿದ್ದಾರೆ. ಜನಕ್ಕೆ ಉಪಯೋಗ ಆಗಲಿ, ಈ ಭಾಗದ ಜನಕ್ಕೆ. ಬೇರೆ ಬೇರೆ ಭಾಗದಲ್ಲಿದೆ, ಇವತ್ತು ಜಯನಗರದಲ್ಲಿದೆ ಒಂದು ಹಾಸ್ಪಿಟ್ಲ್. ಅಂದರೆ ಬೇರೆ ಬೇರೆ ಭಾಗದವರು ಡಿಪೆಂಡ್ಸ್ ಆನ್ ಡಾಕ್ಟರ್ಸ್ ಬರ್ತಾರೆ. ನನಗೆ ಡಾಕ್ಟರ್ಸ್ ಇಷ್ಟ ಆದರೆ ನಾನು ಹುಡ್ಕೊಂಡು ಆಸ್ಪತ್ರೆಗೆ ಹೋಗ್ತೀನಿ. ಆ ರೀತಿಯ ಒಂದು ಒಳ್ಳೆಯ ಸೇವೆ ವಾಸನೈಕ್ಯರ್ ಸೆಂಟ್ರಿಂದ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ. ದೇಶದ ಸೇವೆಯಲ್ಲಿ, ದೇಶದ ಅಭಿವೃದ್ಧಿಯಲ್ಲಿ ಇವರ ಸೇವೆ ಕೂಡ ಬಹಳ ದೊಡ್ಡದಿದೆ, ಅದನ್ನು ಮುಂದುವರಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಜಯನಗರ ಜಯನಗರ ಕಳೆದ 10 ವರ್ಷಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ. ನಮ್ಮಲ್ಲಿ ಈಗ ಟೋಟಲ್ ಭಾರತದಲ್ಲಿ 170ಕ್ಕೂ ಹೆಚ್ಚು ಶಾಖೆಗಳಿವೆ. ಅದರಲ್ಲಿ ಬೆಂಗಳೂರಿನಲ್ಲಿ 18 ಶಾಖೆಗಳು, 9 ಶಾಖೆಗಳು, ಕರ್ನಾಟಕದಲ್ಲಿ 18 ಶಾಖೆಗಳಿವೆ. ಇವತ್ತಿನ ದಿನ ನಮಗೆ ಯಾಕೆ ಮುಖ್ಯ ಅಂದರೆ, ಇವತ್ತು ನಾವು 2 ಹೊಸ ತಂತ್ರಜ್ಞಾನವನ್ನು ಆರಂಭಿಸುತ್ತಿದ್ದೇವೆ. ಅದರಲ್ಲಿ ಮೊದಲನೇದು ಕಾನ್ಸಲೇಷನ್ ವಿಷನ್ ಸಿಸ್ಟಮ್. ಇದು ಮೋಸ್ಟ್ ಅಡ್ವಾನ್ಸ್ಡ್ ರೆಟಿನಲ್ ಸರ್ಜಿಕಲ್ ಸಿಸ್ಟಮ್ ಆಗಿರುತ್ತದೆ. ಇದರಲ್ಲಿ ಏನಂತಂದರೆ, ಈ ಡಯಾಬಿಟಿಸ್ ಪೇಷಂಟ್ಸು, ಮಧುಮೇಹದಿಂದ ತೊಂದರೆ ಆಗುತ್ತೆ, ರೆಟಿನೋಪತಿ ಅನ್ನೋದು ಏನು ತೊಂದರೆ ಬರುತ್ತಲ್ಲ, ಮತ್ತು ಡಯಾಬಿಟಿಕ್ ವಿಟ್ರೆಸ್ ಹೆಮರೇಜ್ ಮತ್ತು ರೆಟಿನಲ್ ಡಿಟ್ಯಾಚ್ಮೆಂಟ್ ಈ ಥರ ಮತ್ತು ಇತರ ರೆಟಿನಾ ಕಂಡೀಷನ್ಸಲ್ಲಿ ನಾವು ಸರ್ಜರಿಯನ್ನು ಮಾಡಿ ಉತ್ತಮ ಔಟ್ಕಮನ್ನು ಕೊಡಬಹುದು. ಎರಡನೇದಾಗಿ ನಾವು ಕಾಂಟ್ರಾ ವಿಷನ್ ಲಾಸಿಕ್ ಸಿಸ್ಟಮನ್ನು ಆರಂಭಿಸ್ತಿದ್ದೇವೆ. ಇದು ಮೋಸ್ಟ್ ಅಡ್ವಾನ್ಸ್ಡ್ ಲಾಸಿಕ್ ಸಿಸ್ಟಮ್ ಆಗಿರುತ್ತದೆ. ಇದು USA FDA ಅಪ್ರೂವ್ಡ್ ಮೋಸ್ಟ್ ಸೇಫೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಲೇಸರ್ ಸರ್ಜರಿ ಸಿಸ್ಟಮ್. ಯಾರಿಗೆ ಕನ್ನಡಕ ಹಾಕೋಕ್ಕೆ ಇಷ್ಟ ಇರೋದಿಲ್ಲೋ ಅಂಥವರಲ್ಲಿ ನಾವು ಇದನ್ನು ಸರ್ಜರಿ ಮಾಡಿ ಕನ್ನಡಕವನ್ನು ತೆಗಿಬಹುದು. ಇದರಲ್ಲಿ ನಾವು ವಿ ಕ್ಯಾನ್ ಗಿವ್ ದಮ್ ವೆರಿ ಕ್ಲಿಯರ್ ಆ್ಯಂಡ್ 6ಗಿಂತ ಬೆಟರ್ ವಿಷನನ್ನು ಕೊಡಬಹುದು. ಓಕೆ, ನಾವು ನಮ್ಮ ಶಾಖೆಯಲ್ಲಿ ನಾವು ಎಲ್ಲ ಬ್ರಾಂಚಸ್ಸಲ್ಲಿ ಟ್ಯೂಸ್ಡೇಸ್ ಎಲ್ಲ ಫ್ರೀ ಪೇಷಂಟ್ಸ್, ನಮ್ಮ ಸೀನಿಯರ್ ಸಿಟಿಸನ್ಸಿಗೆ ಫ್ರೀ OPDಯನ್ನು ಮಾಡ್ತಿದ್ದೇವೆ. ಅನೇಕ ಕ್ಯಾಂಪ್ಸ್ಗಳನ್ನು ನಾವು ಎಲ್ಲ ಬ್ರಾಂಚ್ಗಳಿಂದ ಮಾಡ್ತಿದ್ದೇವೆ. ಇಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಹಾಗೆ ಯಶಸ್ವಿನಿ ಸ್ಕೀಮ್ಸ್ಗಳಿಂದನೂ ಎಷ್ಟೊಂದು ಪೇಷಂಟ್ಸಿಗೆ ಫ್ರೀ ಸರ್ಜರೀಸ್ ಮಾಡ್ತೇವೆ, ಇನ್ಕ್ಲೂಡಿಂಗ್ ರೆಟಿನಲ್ ಸರ್ಜರೀಸು, ಕ್ಯಾಟ್ರಾಕ್ಟ್ ಸರ್ಜರೀಸ್, ಪೊರೆ ಏನು ಬರುತ್ತಲ್ಲ ಆ ಸರ್ಜರೀಸು ನಾವು ಫ್ರೀ ಮಾಡ್ತೇವೆ. ನಮ್ಮಲ್ಲಿ ಇಲ್ಲಿ ಜಯನಗರಲ್ಲಿ ವಿ ಹ್ಯಾವ್ ಅ ಡಾಕ್ಟರ್ಸ್ ಟೀಮ್ ಇದೆ. ನಾನು ಖುದ್ದಾಗಿ ರೆಟಿನಾ ಸ್ಪೆಷಲಿಸ್ಟ್ ರೆಟಿನಲ್ ಸರ್ಜರೀಸ್ ಮಾಡ್ತೀನಿ. ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಮನೋಹರ್ ಅವರು ಕಾರ್ನಿಯಾ ಮತ್ತು ಫೇಕೋ ಸರ್ಜನ್ಸ್ ಆಗಿರ್ತಾರೆ. ಮತ್ತು ಡಾಕ್ಟರ್ ಸೈಯದ್ ಅವರು ಮೆಡಿಕಲ್ ರೆಟಿನಾ ಮತ್ತು ಗ್ಲೋಕೋಮಾ ಸ್ಪೆಷಲಿಸ್ಟ್ ಆಗಿರ್ತಾರೆ. ನಮ್ಮ ಆಸ್ಪತ್ರೆಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಎಲ್ಲ ಆಪರೇಷನ್ಸ್ಗಳು ಮಾಡಿಸ್ಕೋಬಹುದು. ಈ ಸೇವೆಯನ್ನು ತಮ್ಮೆಲ್ಲರೂ ಪಡೆದುಕೊಳ್ಬೇಕೆಂದು ನಾನು ವಿನಂತಿಸ್ಕೊಳ್ತೀನಿ. ಸೀನಿಯರ್ ಸಿಟಿಸನ್ಸ್ಗೆ ನಾವು ಟ್ಯೂಸ್ಡೇಸ್ ಫ್ರೀ OPDಯನ್ನು ಇಟ್ಟಿದ್ದೇವೆ. ಅವರಿಗೆ ಏನು ಚಾರ್ಜಸ್ ಅನ್ನೋದು ಇರೋದಿಲ್ಲ. ಆಮೇಲೆ ಸಂಡೇಸ್ ಎಲ್ಲ ಮಕ್ಕಳಿಗೆ, ಪೀಡಿಯಾಟ್ರಿಕ್ ಪೇಷಂಟ್ಸ್ಗಳಿಗೆ ನಾವು ಫ್ರೀ OPDಯನ್ನು ಮಾಡ್ತಾಯಿದ್ದೇವೆ. ಕ್ಯಾಂಪ್ ಮೂಲಕ ನಾವು ಎಷ್ಟೊಂದು ಪೇಷಂಟ್ಸ್ಗಳಿಗೆ ಫ್ರೀ ಸರ್ಜರೀಸ್ ಕೂಡ, ಕ್ಯಾಟ್ರಾಕ್ಟ್ ಸರ್ಜರೀಸ್ ಕೂಡ ಆಲ್ರೆಡಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಬ್ರಾಂಚಸ್ಸಲ್ಲೂ, ನಮ್ಮ ಕರ್ನಾಟಕದಲ್ಲಿ ಇರೋ ಎಲ್ಲ ವಾಸನ್ ಬ್ರಾಂಚಸ್ಸಲ್ಲೂ ಟ್ಯೂಸ್ಡೇಸ್ ಸೀನಿಯರ್ ಸಿಟಿಸನ್ಸ್ಗೆ ನಾವು ಫ್ರೀ OPDಯನ್ನು ಇಟ್ಟಿದ್ದೇವೆ. ರೆಟಿನಾ ನಮ್ಮ ಎಲ್ಲ ಬ್ರಾಂಚಸ್ಸಲ್ಲೂ, ಬೆಂಗಳೂರಲ್ಲಿ ಇರೋ ಎಲ್ಲ ಬ್ರಾಂಚಸ್ಸಲ್ಲೂ ರೆಟಿನಾ ಸರ್ಜರೀಸ್ ಆಗುತ್ತೆ.
ಮತ್ತು ಕರ್ನಾಟಕದಲ್ಲಿರೋ ತುಮಕೂರು, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಬ್ರಾಂಚಸಲ್ಲೂ ಫುಲ್ ಫ್ಲೆಡ್ಜ್ ರೆಟಿನಾ ಸ್ಪೆಷಲಿಸ್ಟ್ ಇದ್ದಾರೆ, ಕಾರ್ನಿಯಾ ಸ್ಪೆಷಲಿಸ್ಟು ಇದ್ದಾರೆ. ಎಲ್ಲ ಸ್ಪೆಷಲಿಸ್ಟು ಎಲ್ಲ ಬ್ರಾಂಚಸಲ್ಲೂ ಇದ್ದಾರೆ. ಸರ್, ಈಗ ಹೆಚ್ಚಿಗೆ ಮಕ್ಕಳಲ್ಲಿ ಕಾಣ್ತಾ ಇದೆ ಕಣ್ಣಿನ ಹೌದು. ನೀವೇನಾದರೂ ಈ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಚೆಕ್ ಮಾಡೋದು? ನಾವು ರೆಗ್ಯುಲರ್ಲಿ ಸ್ಕೂಲ್ ಕ್ಯಾಂಪ್ಸ್ಗಳನ್ನು ಮಾಡ್ತಾ ಇದ್ದೇವೆ. ರೆಗ್ಯುಲರ್ಲಿ ನಾವು ಎವ್ರಿ ಡೇ ಆಲ್ಮೋಸ್ಟ್ ಒಂದು ಪರ್ ಸೆಂಟ್ರಿಂದ 2 ಕ್ಯಾಂಪ್, ಮಿನಿಮಮ್ 2 ಕ್ಯಾಂಪನ್ನು ಇರುತ್ತೆ. ವಾರದಲ್ಲಿ ಅಟ್ಲೀಸ್ಟ್ 1 or 2 ಸ್ಕೂಲ್ ಕ್ಯಾಂಪ್ಸ್ಗಳನ್ನು ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ ರೆಗ್ಯುಲರಾಗಿ. ಸೊ ಎಲ್ಲ ಸ್ಕೂಲ್ ಮಕ್ಕಳಿಗೆ ನಾವು ಅಲ್ಲಿ ಸ್ಕ್ರೀನಿಂಗ್ ಮಾಡಿ, ಯಾರಿಗೆ ಸ್ವಲ್ಪ ವಿಷನ್ ತೊಂದರೆ ಇರುತ್ತೋ ಅಂಥ ಅಂಥ ಮಕ್ಕಳಿಗೆ ನಾವು ಹಾಸ್ಪಿಟ್ಲಿಗೆ ಬಂದು ಥರೋ ಚೆಕಪ್ಪನ್ನು ಮಾಡಿ, ಗ್ಲಾಸಸ್ ಬೇಕಾದರೆ ಗ್ಲಾಸಸ್ಸು, ಇಲ್ಲ ಬೇರೆ ಏನಾದ್ರು ತೊಂದರೆ ಇದ್ದರೆ ಅದನ್ನು ಟ್ರೀಟ್ಮೆಂಟು ನಾವು ಕೊಡ್ತೇವೆ.